ಬೆಳ್ಳುಳ್ಳಿಯನ್ನು ರುಬ್ಬಿ ಹಾಕಿ ಮಾಡಿದಂತಹ ಪನ್ನೀರ್ ರೆಸಿಪಿ ಇವತ್ತಿನದ್ದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಪಾತಿ, ದೋಸೆ ಅಥವಾ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನೊಂದು 12 ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ, ಸಿಪ್ಪೆ ತೆಗೆದಿದ್ದೇನೆ. ಸ್ವಲ್ಪ ಉಪ್ಪು, ಒಂದೆರಡು ಕೆಂಪು ಮೆಣಸು, ಕೊತ್ತಂಬರಿ ಸೊಪ್ಪಿನ ದಂಟು ನೋಡಿ, ಸಾಧಾರಣ ಒಂದು 4 ದೊಡ್ಡ ಚಮಚದಷ್ಟು ಇದೆ ನೋಡಿ. ಬೆಳ್ಳುಳ್ಳಿ ಮತ್ತು ಉಪ್ಪು ಇದು ನೀರಲ್ಲಿ ನೆನೆಸಿದ್ದೇನೆ ನಾನು. 2 ಮೆಣಸು ಸಾಕು ಅಂತ, ಖಾರ ಜಾಸ್ತಿ ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅಂತ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ, ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿ ರುಬ್ಬಿ ತಂದಿದ್ದೇನೆ ನೋಡಿ. ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಆದರೆ 12 ಸಾಕು, ಸಣ್ಣ ಗಾತ್ರದಾದರೆ ಒಂದು 15 ಬೆಳ್ಳುಳ್ಳಿ ಬೇಕಾಗ್ತದೆ. ಇವಾಗ ನೋಡಿ, ಇದೊಂದು ಬೆಣ್ಣೆಯ ಒಂದು ದೊಡ್ಡ ಚಮಚದಲ್ಲಿ ತೆಗೆದುಕೊಂಡಿದ್ದೇನೆ. ಹಾಗೆ ಒಂದು 2 ಚಮಚದಷ್ಟು ಎಣ್ಣೆ ಸಹ ಹಾಕಿದ್ದೇನೆ ನಾನು ಇದಕ್ಕೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ನೋಡಿ, ಜೀರಿಗೆ ಚಟಪಟ ಅಂತ ಇದೆ ನೋಡಿ. ಇವಾಗ ಒಂದು ಈರುಳ್ಳಿ ಮಧ್ಯಮ ಗಾತ್ರದ, ಸಾಧಾರಣ ಒಂದು 3/4 ಕಪ್ನಷ್ಟು ಆಗ್ತದೆ. ಅದು ಸಣ್ಣದಾಗಿ ಕಟ್ ಮಾಡಿ ನಾನೀಗ ಹಾಕ್ತಾಯಿದ್ದೇನೆ. ಇದು ಸ್ವಲ್ಪ ಬಾಡಿದರೆ ಸಾಕು, ಜಾಸ್ತಿ ಬೇಯಬೇಕಂತ ಏನಿಲ್ಲ. ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ಒಳ್ಳೆಯದಾಗ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ನಾನು ಬೆಳ್ಳುಳ್ಳಿಯ ರುಬ್ಬಿದನ್ನು ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ನೀರು ಹಾಕಿದ್ದೇನೆ ಇದಕ್ಕೆ. ಇದನ್ನೀಗ ಒಂದು ಸ್ವಲ್ಪ ಮಧ್ಯಮ ಉರಿಯಲ್ಲಿ ಒಂದು ಗಟ್ಟಿಯಾಗುವವರೆಗೆ ಹುರಿಯುವ. ನಾವೀಗ ಇದನ್ನು ಹುರಿಯುವುದಂದರೆ ಸ್ವಲ್ಪ ಕುದಿಸುವುದು ನೋಡಿ. ಈಗ ಒಂದು ನಿಮಿಷದಷ್ಟು ನಾನು ಬೇಯಿಸಿದ್ದೇನೆ. ಅದರ ನಂತರ ಈಗ ಒಂದು ಟೊಮೆಟೊ ಮಧ್ಯಮ ಗಾತ್ರದ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ. ಇದನ್ನಷ್ಟೇ ಒಂದು 2 ನಿಮಿಷ ಹುರಿಯುವ, ಮೆಲ್ಲ ಉರಿಯಲ್ಲೇ. ಈಗ ನಾನು ನೋಡಿ ಮುಚ್ಚಳ ಮುಚ್ಚಿದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇವಾಗ ನೋಡಿ, ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡ್ತಾ ಬರ್ತದೆ. ಆವಾಗ ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೇವಿ ಟೈಪ್ ಮಾಡಬೇಕು. ಇನ್ನೂ ಸ್ವಲ್ಪ ಡ್ರೈ ಆಗಲಿಕ್ಕಿದೆ. ಒಂದು ಸಣ್ಣ ಚಮಚ ಕೊತ್ತಂಬರಿ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಸಿನ, ಒಂದು ಸಲ ಮಿಕ್ಸ್ ಮಾಡುವ. ಇದನ್ನು ಚೆನ್ನಾಗಿ ನೋಡಿ, ಡ್ರೈ ಆಗ್ತಾ ಬರ್ತಾಯಿದೆ ನೋಡಿ. ಟೊಮೆಟೊ ಸಹ ಅರ್ಧ ಬೆಂದಿದೆ. ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾಯಿದೆ. ಸ್ವಲ್ಪ ಸೈಡಲ್ಲಿ ನೋಡಿ ಎಣ್ಣೆ ಬಿಡ್ತಾ ಇದೆ. ಈ ಸಮಯದಲ್ಲಿ ನಾವೊಂದು ಸ್ವಲ್ಪ ನೀರು ಹಾಕಬೇಕಿದ್ದಕ್ಕೆ ನೋಡಿ. ಈಗ ಪೂರ ಡ್ರೈ ಆಯಿತು. ಇವಾಗ ನಾನೊಂದು ಅರ್ಧ ಕಪ್, ಲೋಟದದ್ದು ಅದರಲ್ಲಿ ಸಹ ಬೇಡ, ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಒಂಚೂರು ಕುದಿಸೋ. ಇದನ್ನು ಆಲ್ರೆಡಿ ನಾವು ಬೇಯಿಸಿದ್ದೇವೆ, ಹಾಗಾಗಿ ತೊಂದರೆ ಇಲ್ಲ ನೋಡಿ. ಎಣ್ಣೆ ಎಲ್ಲ ಇದು ಎಣ್ಣೆ ಎಲ್ಲ ನೋಡಿ ಮೇಲ್ಗಡೆಯಿಂದ ತೇಲ್ತಾ ಇದೆ. ಇವಾಗ ನಾನು ಕಟ್ ಮಾಡಿಟ್ಟ ಒಂದು 200 ಗ್ರಾಮ್ ಪನ್ನೀರ್, ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ನಾನು. ಇದಕ್ಕೀಗ ಹಾಕ್ತಾ ಇದ್ದೇನೆ ನೋಡಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಚಮಚದಷ್ಟು, ಸಣ್ಣ ಚಮಚ ಗರಂ ಮಸಾಲ ಪುಡಿ ಹಾಕಿದರೆ ಅಲ್ಲಿಗೆ ಗಾರ್ಲಿಕ್ ಪನ್ನೀರ್ ರೆಡಿ ಆಯಿತು. ಲಸೂನಿ ಪನ್ನೀರ್ ಅಂತ ಸಹ ಹೇಳ್ತಾರೆ. ಇದು ಡ್ರೈ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಷ್ಟೇ ರುಚಿಯಾಗಿದೆ. ಇದೆಲ್ಲ ಮಸಾಲೆ ಬೇಯಿಸೆಲ್ಲ ಆಗಿದೆ, ಹಾಗಾಗಿ ಜಾಸ್ತಿ ಹೊತ್ತು ಬೇಡ, 1 ನಿಮಿಷ ಮೆಲ್ಲ ಉರಿಯಲ್ಲಿ ಬೇಯಿಸಿದರೆ ಸಾಕು. ಇನ್ನೊಂದು ಕೊತ್ತಂಬರಿ ಸೊಪ್ಪೊಂದು ಹಾಕಿದರೆ ಅಲ್ಲಿಗೆ ರೆಡಿ ಆಯಿತು ನಮಗೀಗ ಪನ್ನೀರ್ ಪದಾರ್ಥ. ಪಕ್ಕನೆ ಒಂದು 10 ನಿಮಿಷದಲ್ಲಿ ಮಾಡ್ಬೋದಾದಂತಹ ರೆಸಿಪಿ ಇದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧಾರಾಳವಾಗಿ ಹಾಕುವ, ಪರಿಮಳ ರುಚಿ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ಹಾಗಾದರೆ ಇವತ್ತು ನಿಮಗೆ ನಾನು ಮಾಡಿದ ಈ ಅಡುಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್. ದಯವಿಟ್ಟು ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.